ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೊಂಡು ಎಲ್ಲ ನೋಡಿ ಚಂದ ಕಾಣುತ್ತೆ. ಲಕ್ಷ್ಮಿ ಸಾಕ್ಷಾತ್ತಾಗಿ ಮನೆಯೊಳಗೆ ಕುಂತಿರೋ ಥರ ಕಾಣ್ತಿದ್ದಾರೆ. ಹಲೋ ನಮಸ್ತೆ ಗಾಯ್ಸ್. ಇವತ್ತು ಹಿಂಗೆ ಹೇಳ್ತೀನಿ ಅಂತಾರಲ್ಲ, ಏನೆಲ್ಲ ಸ್ವಲ್ಪ ನೆಗಡಿ ಆಗೈತಿ. ಏನು ಕೆಲಸ ಮಾಡ್ಬೇಕಂತ ಮನಸ್ಸಾಗೋದಿಲ್ಲ. ಇವತ್ತು ಲೇಟ್ ಮಾಡುವ ಇದ್ದೀನಿ. ಹೇಳ್ತಾನೆ ನನ್ನ ಪಪ್ಪ ಯಾವುದೋ ಮಣ್ಣು ಅಂತ ಹೇಳಿ ಹೋಗಿದ್ರು. ಆ ಕಡೆ ಹೋಗ್ಯಾರ ತನಕ ಯಾರು ಬಂದಿಲ್ಲ. ಇವತ್ತು ನಾಷ್ಟೊಂದು ಮಾಡಿಲ್ಲ, ಏನೂ ಮಾಡಿಲ್ಲ. ಪಾಪ ಮ್ಯಾಲಿನ ಮನೆಯವ್ರು ಬಾಡಿಗೆದವ್ರು ನನ್ನದು ಪರಿಸ್ಥಿತಿ ನೋಡಿ ಪಾಪ ಅವ್ರು ಬಂದ ನಾಷ್ಟ ಕೊಟ್ಟು ಹೋದರು. ತಿನ್ರಿ ಅಂತಂದು ಇವತ್ತು ನಾಷ್ಟೊಂದು ಮಾಡಿಲ್ಲ. ಈಗ ಮತ್ತು ಸ್ವಲ್ಪ ಪಲ್ಯ ಮಾಡೀನಿ ಮತ್ತು ಅನ್ನಕ್ಕಿಟ್ಟು ಬಂದೀನಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಹೇಗಿಲ್ಲ ಅದು ಗೊತ್ತಿಲ್ಲ. ಬಟ್ ಏನೇ ಒಂದು ಮಿಸ್ಟೇಕ್ ಆದ್ರೂ ಫೇಸ್ಬುಕ್ ಸ್ವಲ್ಪ ಇವತ್ತು ಒಂದಿನ ಅದನ್ನು ಟ್ರೈ ಮಾಡಿದ್ದೀನಿ. ಬೆಸ್ಟ್ ಆ್ಯಂಡ್ ಬೆಸ್ಟ್ ಮಾಡಬೇಕಂತಂದು ಸಪೋರ್ಟ್ ಮಾಡಿ. ಇವತ್ತು ಸ್ಟೇಜ್ ಹಾಕ್ತಿದ್ದಾರೆ. ಅವತ್ತು ಮಂಟಪ ಹಾಕಿದ್ರು, ಇವತ್ತು ಸ್ಟೇಜ್ ಹಾಕ್ತಿದ್ದಾರೆ. ಗಣಪತಿ 2 ದಿನ ಬಿಟ್ಟು ಬರ್ತೈತಿ ನಮ್ಮ ಓಣಿಯೊಳಗೆ. ಯಾವ ಓಣಿ ಗಣಪತಿ ಇದೆ ಅಂತ ನೀವು ಯಾರೂ ಕಮೆಂಟ್ಸ್ ಮಾಡಿಲ್ಲ. ಸೊ ಪ್ಲೀಸ್ ಕಮೆಂಟ್ಸ್ ಮಾಡಿರಿ, ಗೆಸ್ ಮಾಡಿ ಯಾವ ಓಣಿ ಗಣಪತಿ ಇರ್ಬೋದು. ಏನು ಬಿಸಿಲೈತಪ್ಪ ಬಾಬಾ, ಏನು ಸುಡಾತೈತಿ. ನಡಿ ಮನೆಗೆ ಹೋಗೋಣ. ನೋಡಿ ಬಿಸಿಲು ನೋಡ್ರಿ, ನಮ್ಮ ಬಿಜಾಪುರ ಬಿಸಿಲು. ಆಕಾಶ ಚಂದ ಕಾಣತೈತಿ. ಇಲ್ಲಿ ಅನ್ನಕ್ಕಿಟ್ಟಿನಿ, ಇದೊಂದು ಪಲ್ಯ ಮಾಡಿರ್ತೀನಿ. ರೊಟ್ಟಿ ನಮ್ಮ ಪಪ್ಪ ಬಂದು ಮ್ಯಾಲೆ ಮಾಡಿದ್ರೆ ಆಯ್ತು ಅಂತಂದು ಸಾಕಾಗಿದ್ದು ನೋಡ್ರಿ. ಇಕ್ಕಿನೊಂದು ಐಷ ಆರಾಮ ಐತಿ ನೋಡ್ರಿ. ನಮ್ಮ ಅನ್ನಿನೊಂದು ಐಷ ಆರಾಮ ಐತಿ. ಸುಖದ ಜೀವನ ಅಂದ್ರೆ ಆಕಿಂದ ಸ್ನೋಫ್ಯಾದ ಪಾಪ. ನಮ್ಮ ಸ್ನೋಫ್ಯಾದ ಜೀವನ ಭಾಳ ಕಷ್ಟದ ಹೋಗಿದೆ. ಹೋಗಂದಿದ್ರಿ ಗಾಡಿ ಹಿಂದಿಂದ ಓಡಿ ಪಾಪ ಕಚ್ ಬಂದನ್ರಿ. ಗಾಡಿದನಿ ಕಚ್ ಬಂದ. ಅದು ಅವ್ನು ಪೊಲೀಸ್ ಆತ. ನಾ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರ ತಗೊಂಡೆ. ಮತ್ತೆ ಎಲ್ಲಿ ಕಟ್ಟಿ ಬೇರೆ ಕಡೆ ಹೋಗಿ ಬಂದ್ಬಿಡ್ತಾರೆ. ಎಷ್ಟು ಅಂಜಿದೆ ಇವತ್ತು. ಅದಕ್ಕೆ ಏನು ಮಾಡೋದು, ನಮ್ದೇ ತಪ್ಪೈತಿ. ಮತ್ತೊಂದು ಕಟ್ಟಿದಾತೀನಿ ಒಂದು 4 ದಿನ. ಮುಂದೆ ಏನೇನಾಗುತ್ತೆ ನೋಡೋದು. ಇವಾಗ ಜಸ್ಟ್ ನಮ್ಮ ತಂಗಿ ಫೋನ್ ಬಂದ. ಸುಮ್ಮನೆ ಕುಂತ್ರ ಎಲ್ಲರ ಕಂಡ್ರವನ್ನ ಕಡಿತೇನೆ. ಏನು